ಹಾಯ್ ಹಲೋ ನಮಸ್ತೆ. ಬನ್ನಿ ಸ್ನೇಹಿತರೆ, ಇವತ್ತು ಪಾಲಕ್ ಸೊಪ್ಪಿಂದು ದಾಲ್ನ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರೋಂತಹ ರೆಸಿಪಿ, 10 ನಿಮಿಷದಲ್ಲೇ ಮಾಡ್ಕೊಳ್ಳೋಂತಹ ರೆಸಿಪಿ. ಇದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದಂತೇಳಿ ಬನ್ನಿ ನೋಡೋಣ. ನಾನಿಲ್ಲಿ 2 ಕಟ್ಟು ಪಾಲಕ್ ಸೊಪ್ಪನ್ನ ತೊಗೊಂಡು ಈ ರೀತಿಯಾಗಿ ಬಿಡಿಸಿ ವಾಶ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ತುಂಬಾ ಮಣ್ಣಿರುತ್ತೆ. ಒಂದು 4 ಸತಿ ಆದರೂ ನಾವು ನೀರನ್ನ ಚೇಂಜ್ ಮಾಡಿ ವಾಶ್ ಮಾಡ್ಕೊಳ್ಬೇಕು. ನಾನು ಅದೇ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ನಾವು ಫೈನ್ ಚಾಪಾಗಿ ಕಟ್ ಮಾಡ್ಕೊಳ್ಳೋಣ. ಈ ರೆಸಿಪಿ ಅಂತೂ ದಾಲ್ ಫ್ರೈ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಚಪಾತಿಗೆ, ಪೂರಿಗೆ, ದೋಸೆಗೆ ಮತ್ತು ಮುದ್ದೆಗೆ ಮತ್ತು ರೈಸ್ಗೆ ಎಲ್ಲದಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ ರೆಸಿಪಿ, ರಿಸ್ಕೇ ತೊಗೊಳಂಗಿಲ್ಲ. ಯಾವುದೇ ಥರ ಮಸಾಲೆ ರುಬ್ಬೋದು ಇಲ್ಲ, ಸೇರಿಸೋದಿಲ್ಲ, ಆ ರೀತಿಯಾದಂತಹ ರೆಸಿಪಿ. ಮತ್ತು ಪಾಲಕ್ ಸೊಪ್ಪು ಸಹ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಬಂದುಬಿಟ್ಟು ನಾನಿಲ್ಲಿ 100 ಗ್ರಾಮಷ್ಟು ತೊಗರಿಬೇಳೆನ ತೊಗೊಳ್ತಾ ಇದ್ದೀನಿ. ಇದಕ್ಕೆ ಬೇಕಾದರೆ ನಾವು ಎರಡೂ ಸಮ ಪ್ರಮಾಣದಲ್ಲಿ 50 ಗ್ರಾಮ್ ತೊಗರಿಬೇಳೆ, 50 ಗ್ರಾಮು ಹೆಸರು ಬೇಳೆ ಸೇರಿಸ್ಕೊಬೋದು. ತುಂಬಾ ಇನ್ನೊಂದು ಥರ ಟೇಸ್ಟ್ ಇರುತ್ತೆ. ನಾವು ಒಂದೊಂದು ಥರ ಬೇಳೆ ಸೇರಿಸ್ಕೊಳ್ಳೋದ್ರಿಂದ ಒಂದೊಂದು ಥರ ರುಚಿ ಕೊಡುತ್ತೆ. ಬರೀ ನಾವು ತೊಗರಿಬೇಳೆನೂ ಸೇರಿಸಿ ಮಾಡ್ಬೋದು, ಇಲ್ಲ ಹೆಸರು ಬೇಳೆನೂ ಸೇರಿಸಿ ಮಾಡ್ಬೋದು, ಇಲ್ಲ ಎರಡನ್ನೂ ಮಿಕ್ಸ್ ಮಾಡಿ ಸಹ ನಾವು ಮಾಡ್ಕೋಬೋದು. ಇವತ್ತು ನಾನು ಬರೀ ತೊಗರಿಬೇಳೆನ ಸೇರಿಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. 2 ಸತಿ ವಾಶ್ ಮಾಡಿಕೊಂಡು ನಾನು ಕುಕ್ಕರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ನಾನೇನು ಕಟ್ ಮಾಡಿ ಇಟ್ಕೊಂಡಿದ್ದೀನೋ ಪಾಲಕ್ ಸೊಪ್ಪನ್ನ, ಅದನ್ನು ಸಹ ಇದ್ರ ಜೊತೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಟೊಮೊಟೊ ತೊಗೊಂಡಿದ್ದೀನಿ. ಇದು ಟೊಮೊಟೊ ತೂಕ ಬಂದ್ಬಿಟ್ಟು 150 ಗ್ರಾಮ್ ಅಷ್ಟಿದೆ, ದೊಡ್ಡ ಟೊಮೊಟೊ ಇದು. ಇದನ್ನು ಬಂದುಬಿಟ್ಟು 1 ಟೊಮೊಟೊನ 4 ಹೋಳು ಥರ ಮಾಡಿ ನಾನು ಹಾಕ್ಕೊಳ್ತಾ ಇದ್ದೀನಿ. ದಪ್ಪ ದಪ್ಪ ಕಟ್ ಮಾಡಿ ಹಾಕ್ಕೊಳ್ಳೋಣ. ಕುಕ್ಕರಲ್ಲಿ ನಾವು ಮಾಡ್ಕೊಳ್ಳೋದ್ರಿಂದ ಬೇಗ ಬೆಂದೋಗ್ಬಿಡುತ್ತೆ. ಅದ್ರ ಜೊತೆಲಿ ನಾನು ಈರುಳ್ಳಿನೂ ಸಹ ಅದೇ ರೀತಿಯಾಗಿ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 1 ದೊಡ್ಡದು ತೊಗೊಂಡಿದ್ದೀನಿ ಈರುಳ್ಳಿ. ಇದ್ರ ಜೊತೆಲಿ ಇವಾಗ ನಾನು ಒಂದು 8 ಪೀಸಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಅದು ಸಿಪ್ಪೆ ತೆಗ್ದು ಹಾಕ್ಕೋಬೇಕು. ಮತ್ತು ನಾನು 4 ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತೀನಿ. ತುಂಬಾ ಖಾರ ಇದೆ, ಹಾಗಾಗಿ ನಾನು 4ನ ಸೇರಿಸ್ಕೊಂಡಿದ್ದೀನಿ. ನಿಮ್ಮದು ಮೆಣಸಿನ್ಕಾಯಿ ಖಾರ ನೋಡಿ ಎಷ್ಟು ಬೇಕೋ ಅಷ್ಟನ್ನ ಸೇರಿಸ್ಕೋಬೋದು. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ನನಗೆ ಇನ್ನೂ ಸ್ವಲ್ಪ ನೀರು ಬೇಕು ಅನ್ನಿಸ್ತು, ಹಾಗಾಗಿ ನಾನು ಇನ್ನೂ ಸ್ವಲ್ಪ ನೀರನ್ನ ಸೇರಿಸಿ ಇದನ್ನು 4 ವಿಸಲ್ ಮಾಡ್ಕೊಳ್ತೀನಿ. ಇವಾಗ 4 ವಿಸಲ್ ಆದಮೇಲೆ ಹೇಗಾಗಿದೆ, ಬೆಂದಿದೆ. ಇದು ಇವಾಗ ಚೆನ್ನಾಗೇ ಬೆಂದಿದೆ. ಸೊಪ್ಪು ಸಹ ಎಳೆದಾಗಿತ್ತು ಮತ್ತು 4 ವಿಸಲ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಎಲ್ಲವೂ ಸಹ ಬೆಂದಿರುತ್ತೆ ಚೆನ್ನಾಗೆ. ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಸೊಪ್ಪು, ಬೇಳೆ ಎಲ್ಲವೂ ಸಹ ನೀಟಾಗಿ ಬೆಂದಿದೆ. ನಾನು ಸೋಟಲ್ಲೇ ಇದನ್ನು ಮಸ್ಕೊಳ್ತೀನಿ. ಮಸ್ಕೋಲಿದ್ರೆ ಕೂಡ ಮಸ್ಕೋಲಲ್ಲೂ ಮಸ್ಕೋಬೋದು. ನಾನು ಸೋಟಲ್ಲೇ ಮಸ್ಕೊಂಡಿದ್ದೀನಿ. ಈಗ ನಾನು ಮತ್ತೆ ಗ್ಯಾಸ್ ಅಂಟಿಸ್ಕೊಂಡು ಮಸ್ಕೊಂಡಾದಮೇಲೆ ಇವಾಗ ನಾನು ಮತ್ತೆ ಗ್ಯಾಸ್ನ ಅಂಟಿಸ್ಕೊಂಡು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸಿ ಬೇಯೋದಕ್ಕೆ ಇಟ್ಕೊಳ್ತೀನಿ. ಅರಿಶಿನ ಪುಡಿನ ಬೇಕಿದ್ರೆ ನಾವು ಕುಕ್ಕರ್ ಮುಚ್ಚೋದಕ್ಕಿಂತ ಮುಂಚೆನೇ ನಾವು ಸೇರಿಸ್ಕೋಬೋದು. ನೋಡಿ, ನಾನು 5 ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಈ ರೀತಿ ಇದು ಬೆಂದು ರೆಡಿಯಾಗಿದೆ. ಇವಾಗ ಇದಕ್ಕೊಂದು ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿರೋಂತಹ ರೆಸಿಪಿ ಮತ್ತು ಈಸಿಯಾಗಿರೋಂತಹ ರೆಸಿಪಿ. ನಾನಿಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ ಬಂದುಬಿಟ್ಟು ನಾನಿಲ್ಲಿ ಅರ್ಧ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಳ್ತೀನಿ. ಕಾಲು ಸ್ಪೂನು ಜೀರಿಗೆ ಸೇರಿಸ್ಕೊಳ್ತೀನಿ. ನಾನಿಲ್ಲಿ 1 ಬೇಡಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಏನಾದರೂ ನಮಗೆ ಖಾರ ಕಮ್ಮಿ ಅನಿಸಿದ್ರೆ ಇವಾಗ ನಾವು ಬೇಕಾದ್ರೆ ಖಾರದ ಮೆಣಸಿನ್ಕಾಯಿನ ಸೇರಿಸ್ಕೋಬೋದು, ಇಲ್ಲ ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೋಬೋದು. ಸ್ವಲ್ಪ ಕರಿಬೇವಿನ ಸೊಪ್ಪು. ನಾನಿಲ್ಲಿ 1 ಮೀಡಿಯಮ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ಸ್ವಲ್ಪ 1 ಚಿಟಿಕೆ ಹಿಂಗನ್ನ ಸೇರಿಸ್ಕೊಳ್ತೀನಿ ಒಗ್ಗರಣೆಗೆ. ಇಷ್ಟನ್ನು ಒಗ್ಗರಣೆ ಮಾಡ್ಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ. ತುಂಬಾ ಸಿಂಪಲ್ ರೆಸಿಪಿ, ಈಸಿ ರೆಸಿಪಿ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಎಲ್ಲದಕ್ಕೂ ಸೂಪರ್. ಇದೊಂದು ರೆಸಿಪಿ ಮಾರ್ನಿಂಗ್ ಟೈಮ್ ಮಾಡ್ಕೊಂಡ್ಬಿಟ್ರೆ ನಮಗೆ 2 ಮಧ್ಯಾಹ್ನಕ್ಕೂ ಲಂಚ್ ಬಾಕ್ಸ್ಗೂ ಸಹ ಆಗುತ್ತೆ, ಮಾರ್ನಿಂಗು ಬ್ರೇಕ್ಫಾಸ್ಟ್ಗೂ ಸಹ ಆಗುತ್ತೆ. ಆಗಿದೆ. ಇವಾಗ ಇಷ್ಟ ಆದರೆ ಸಾಕು. ಇವಾಗ ನಾನೇನು ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನೋ ಪಾಲಕ್ ಸೊಪ್ಪಿಂದು ದಾಲು, ಅದನ್ನು ಇವಾಗ ಸೇರಿಸ್ಕೊಳ್ತೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಸಾಂಬಾರು ರೆಡಿಯಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ರೀತಿಯಾಗಿ 10 ನಿಮಿಷದಲ್ಲಿ ಪಾಲಕ್ ಸೊಪ್ಪಿಂದು ದಾಲ್ನ ಮಾಡ್ಕೋಬೋದು ಯಾವುದೇ ಥರ ಮಸಾಲೆ ಇಲ್ಲದೇ ಅನ್ನೋದನ್ನ ನಾನು ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ. ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.